ದಿನಕ್ಕೊಂದು ಕತೆ ನಿಮ್ಮ ಜೊತೆ. ಇಂದಿನ ಕತೆ ನಾಳೆ ಎಂಬುದರ ಕತೆ. ಒಮ್ಮೆ ಬಡ ಬ್ರಾಹ್ಮಣನೊಬ್ಬ ಧರ್ಮರಾಯನಲ್ಲಿ ದಾನವನ್ನ ಕೇಳಲು ಬಂದ. ದೊರೆ, ದಯಮಾಡಿ ನನಗೆ 100 ಬೆಳ್ಳಿ ನಾಣ್ಯಗಳನ್ನ ಕೊಡಿ ಅಂತ ಧರ್ಮರಾಯನಲ್ಲಿ ಕೇಳಿಕೊಂಡ. ಆಗ ಧರ್ಮರಾಯನು ನಾಳೆ ಬಾ ನಿನಗೆ ಕೊಡುತ್ತೇನೆ ಅಂತ ಹೇಳಿ ಕಳಿಸಿದ. ಆ ಬ್ರಾಹ್ಮಣನು ಕೂಡ ಅಲ್ಲಿಂದ ಹೋದ. ಅಲ್ಲಿ ಪಕ್ಕದಲ್ಲಿದ್ದಂತಹ ಭೀಮನು ನಗುತ್ತಾ ಅಣ್ಣನಿಗೆ ಏನು ಹೇಳದೆ ಬಾಗಿಲ ಬಳಿ ಇರುವಂತಹ ಹೆಬ್ಬೇರಿಯನ್ನ ಜೋರಾಗಿ ಬಾರಿಸಿದ್ದ. ಹೆಬ್ಬೇರಿ ಎಂದರೆ ಆಗಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ತಮ್ಮ ವಿಜಯವನ್ನ ಆಚರಿಸಲು ಬಾರಿಸುವಂತಹ ಒಂದು ಸಾಧನವಾಗಿತ್ತು. ಆ ಹೆಬ್ಬೇರಿಯ ಸಪ್ಪಳವನ್ನ ಕೇಳಿದಂತಹ ಧರ್ಮರಾಯನು ಭೀಮಸೇನನಿಗೆ ಕೇಳುತ್ತಾನೆ, ಹೆಬ್ಬೇರಿಯನ್ನ ಬಾರಿಸುವಂತಹ ಕಾರಣವೇನು ಅಂತ ಕೇಳ್ತಾನೆ. ಆಗ ಭೀಮನು ಹೇಳುತ್ತಾನೆ, ಅಣ್ಣ, ನನಗೀಗ ಬಹು ಶ್ರೇಷ್ಠವಾದ ಗೆಲುವೊಂದು ದೊರೆತಿದೆ. ಇದು ಜಗತ್ತಿನಲ್ಲಿ ಯಾರಿಗೂ ಕೂಡ ದೊರೆಯಲಾದಂತಹ ಗೆಲುವು ನನಗೆ ಸಿಕ್ಕಿದೆ. ಇಂದು ನನಗೆ 1 ದಿನದ ಮೃತ್ಯುವಿನ ಗೆಲುವು ಸಿಕ್ಕಿದೆ ಅಂತ ಧರ್ಮರಾಯನಿಗೆ ಹೇಳುತ್ತಾನೆ. ಧರ್ಮರಾಯನಿಗೆ ಏನು ಅರ್ಥವಾಗಲಿಲ್ಲ. ಹುಚ್ಚುಚ್ಚಾಗಿ ಮಾತನಾಡಬೇಡ, ಏನು ಯಾಕೆ ಅಂತ ನನಗೆ ಸರಿಯಾಗಿ ವಿವರಿಸುವಂತ ಧರ್ಮರಾಯನು ಭೀಮನಿಗೆ ಕೇಳುತ್ತಾನೆ. ಆಗ ಭೀಮನು ಹೇಳುತ್ತಾನೆ, ಅಣ್ಣ, ನೀನು ನಿನ್ನ ಹತ್ತಿರ ದಾನ ಕೇಳಲು ಬಂದಂತಹ ಬಡ ಬ್ರಾಹ್ಮಣನಿಗೆ ನಾಳೆ ನಿನಗೆ ನಾನು ದಾನವನ್ನು ಕೊಡುತ್ತೇನೆ, ನಾಳೆ ಬಾ ಅಂತ ಹೇಳಿ ಕಳಿಸಿದೆ. ಅಂದರೆ ನಾಳೆ ನಿನಗೆ ಮೃತ್ಯುವಿರುವುದಿಲ್ಲ ಅಂತ ಖಚಿತವಾಯ್ತು. ನಾಳೆ ನೀನು ಮೃತ್ಯು ಭಯದಿಂದ ಪಾರಾಗಿರುವೆ. ಇದಕ್ಕಿಂತ ಪರಮಶ್ರೇಷ್ಠ ಗೆಲುವು ಯಾರಿಗೆ ಸಿಗುತ್ತದೆ ಅಂತ ಭೀಮನು ಧರ್ಮರಾಯನಿಗೆ ಕೇಳುತ್ತಾನೆ. ಧರ್ಮರಾಯನಿಗೆ ಭೀಮನ ಮಾತಿನ ಮರ್ಮ ತಿಳಿಯುತ್ತದೆ. ಕೂಡಲೇ ಆ ಬಡ ಬ್ರಾಹ್ಮಣನಿಗೆ ಕರೆದು ದಾನವನ್ನ ಕೊಡುತ್ತಾನೆ. ಸಾವು ಯಾವಾಗ ಹೇಗೆ ಬರ್ತದೆ ಅಂತ ಯಾರಿಗೂ ಕೂಡ ಬರುವುದಿಲ್ಲ. ಇದರಿಂದ ತಿಳಿದು ಬರುವುದೇನೆಂದರೆ, ನಾಳೆ ಎಂಬುದರ ಖಚಿತತೆ ನಮಗಿರುವುದಿಲ್ಲ. ಆದ್ದರಿಂದ ಇಂದು ಮಾಡುವ ಕೆಲಸವನ್ನ ಇಂದೇ ಮಾಡಿ. ಥ್ಯಾಂಕ್ ಯು.